ಈ ಟೈಮ್ನೊಳಗ ನನ್ನ ಅಪ್ಪ ಏನ್ ಮಾಡತ್ತಿರ್ಬೋದು, ನನ್ನ ಅವ್ವ ಏನ್ ಮಾಡತ್ತಾಳ ಅನ್ನೋದನ್ನ ಒಂದ್ಸತಿ ಸ್ಮರಿಸ್ಕೊಳ್ರಿ. 1 ಗಂಟೆ ಟೈಮು, ಬೆಳಿಗ್ಗೆ 5 ಗಂಟೆ 6 ಗಂಟೆ ತಂಡಿಯೊಳಗ ನಮ್ಮಪ್ಪ ಹರಕ್ ಬಣೆ ಹಾಕೊಂಡ ಹೊಲದಾಗ ಕೆಲಸ ಮಾಡಿ ಮನೆಗೆ ಬಂದ ಕೈಕಾಲ ತೊಳ್ಕೊಂಡ ಏನಾರ ಉಣ್ಬೇಕು ಅಂತ ಹೇಳಿ ಕಾಯ್ಕೋತ ಕಟ್ಟಿ ಮೇಲೆ ಕೂತಾನ. ಅವನ ಜೊತೆನ ಎದ್ದ ನನ್ನವ್ವ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೂ ಕಬರಿ ಇಲ್ಲದ ಕೆಲಸ ಮಾಡ್ಕೊಂತ ದುಡ್ಕೊಂತನ ಅದಾಳ, ದುಡ್ಯಾತಾಳ. 20-25 ವರ್ಷಗಳು ತುಂಬಿದಾವ್ ನಮಗ. ಒಂದು ದಿನಾನು ನಮಗೇನು ಕೊರತೆ ಮಾಡಲಿರ್ತಕ್ಕಂತಹ ನನ್ನ ತಂದೆ ತಾಯಿಗೆ ಜೀವನದಾಗ ನಾವು ಒಂದು ದಿವಸ ಕುತ್ಕೊಂಡು ಅವ್ರಿಗೆ ನಕ್ಕೊಂತ ಮಾತಾಡ್ಲಿಲ್ಲ. ನನಗಿಷ್ಟು ದೂರ ಓದಾಕಂತ ತಂದು ಬಿಟ್ಟು ನನ್ನ ಅವ್ವ ನನ್ನ ಅಪ್ಪ ರೊಕ್ಕ ಎಲ್ಲಿಂದ ಕಿತ್ತು ಹಾಕ್ಯಾರ ನನಗೆ ಗೊತ್ತಿಲ್ಲ. ಮನೆಗೆ ಹೋದ ನಂತರ ಅವರಿಗೆ ನಾ ಟೈಮ್ ಕೊಡೋದಿಲ್ಲ. ನನ್ನ ಕೈಯಾಗಿದ್ದ ಮೊಬೈಲಿಗೆ ನಾನು ಅವ್ರ ಮುಂದೆ ಕಣ್ ತಿರ್ಕೊಂತ ಕೂತೀನಿ. ಬಾಜುಕ್ ನಮ್ಮ ಅವ್ವ ನನ್ನ ನೋಡ್ಕೊತ ಕೂತಾಳ. ಆದ್ರೆ ಆಕಿಗೆ ಒಂದಿಷ್ಟು ಹೊಳ್ಳಿ ನಕ್ಕ, ಇವನ ಆರಾಮದನ್ನ, ಚಿಂತಿ ಬಿಡನಿ ಅಂತ ನಾನು ಆಕಿಗೆ ಹೇಳಿಲ್ಲ. ಮೊಬೈಲ್ ಜೊತೆಗೆ ಟೈಮ್ ಕೊಟ್ಟ ನಾವು, ನಮ್ಮ ಅಪ್ಪ ಬೆಳಿಗ್ಗೆ ಸಂಜೆ ಕನ್ನದ ಹಗಲು ರಾತ್ರಿ ದುಡ್ಯಾಕತ್ತಾನಲ್ಲ, ನಮ್ಮ ಅಪ್ಪಗೆ ನಾನು ಒಂದಿಷ್ಟು ಏನಾರ ಧೈರ್ಯನ ಮಾತಾಡಿ, ಯಪ್ಪ ಇಷ್ಟು ವಯಸ್ಸಾಗೈತಿ ನಿನಗೆ, ಇಲ್ಲ ಚಿಂತಿ ಬಿಡು, ನಾನು ಮೆಟ್ಟಿಗೆ ಹೆತ್ತಿ ನನ್ನ ಜೀವನ ನಾನು ನೋಡ್ಕೋತೀನಿ, ನೀ ಆರಾಮಿರಪ್ಪ, ನಿನ್ನ ಹೆಲ್ತ್ ಕಡೆ ನೀನು ಗಮನ